ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ಸ್ವೀಟಲ್ಲಿ ಒಂದು ಹಾಲಿನ ಪುಡಿಯನ್ನು ಯೂಸ್ ಮಾಡಿಕೊಂಡು ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು, ಹಾಗೆ ತುಂಬ ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ ಆ ರೀತಿಯಾಗಿ ಬರುತ್ತೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿಗೆ ಒಂದು 4-5 ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ಅದು ಕರಗಬೇಕು. ಕರಗಿದ ನಂತರ ನಾನು ಇದಕ್ಕೆ ಹಾಲನ್ನು ಹಾಕ್ತಾ ಇದ್ದೀನಿ. 1 ಕಪ್ ಹಾಲನ್ನು ಹಾಕ್ಕೋತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು. ಅದಕ್ಕೆ ನಾನು 1 ಕಪ್ಪು ಮಿಲ್ಕ್ ಪೌಡರನ್ನು ತಗೊಂಡಿದ್ದೀನಿ, ಹಾಗೆ 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕಿ ಎಲ್ಲವನ್ನು ಒಟ್ಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಿಸಿ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಚೆನ್ನಾಗಿ ಬರುತ್ತೆ. ಮಾಡಲಿಕ್ಕೂ ಕೂಡ ಕಷ್ಟ ಏನಿಲ್ಲ. ಒಂದು 15-20 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಈ ರೀತಿ ಬಿಸಿ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಬಿಸಿ ಮಾಡ್ಕೊಳ್ತಾ ಹೋದಾಗ ಅದು ಸೈಡಿಂದ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ತಳವನ್ನು ಬಿಡ್ಕೋಬೇಕು. ಇದು ಯಾವಾಗ ತಳ ಬಿಟ್ಕೊಂಡು ಒಂದು ಸೈಡ್ ಆಗುತ್ತೆ ನಾವು ಮಾಡುವಂತಹ ಇದು ಒಂದು ಸೈಡ್ ಆಗುತ್ತಲ್ಲ, ಆವಾಗ ಇದು ಒಂದು ಹದಕ್ಕೆ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ಆಲ್ಮೋಸ್ಟ್ ಇದು ಒಂದು ತಟ್ಟೆಯನ್ನು ಬಿಡ್ತಾ ಇದೆ. ಆವಾಗ ಬೇಕಾದರೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೋಬೋದು, ಇಲ್ಲ ಅಂದರೂ ಕೂಡ ಸಾಕಾಗ್ತದೆ. ತುಪ್ಪ ಜಾಸ್ತಿ ಏನು ಬೇಕಾಗಲ್ಲ. ಒಂದು 4-5 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ. ನೀವು ನೋಡ್ತಿರೋದು ಸಪ್ರೇಟ್ ಆಗ್ತಿದೆ ತಟ್ಟೆಯಿಂದ, ಒಂದು ಕಡೆ ಹೋಗಿ ಅದು ನಿಲ್ತಾ ಇದೆ. ಇಲ್ಲಿಗೆ ಇದು ಆಗಿದೆ ಅಂತ ಅರ್ಥ. ಇದನ್ನು ಒಂದು ತುಪ್ಪ ಸವರಿದ ಅಥವಾ ಎಣ್ಣೆ ಸವರಿದಂತಹ ಒಂದು ಪಾತ್ರೆಗೆ, ತಟ್ಟೆಗೆ ತೆಗೆದಿಟ್ಕೊಂಡು ಸ್ವಲ್ಪ ಹೊತ್ತು ಅದು ಬಿಸಿ ಆರೋವರೆಗೆ ಇಟ್ಟರೆ ನಾವು ಮಾಡುವಂತಹ ಹಾಲಿನ ಲಡ್ಡು ಅಥವಾ ಸ್ವೀಟ್ ಏನಿದೆ ರೆಡಿ ಆಗ್ತದೆ. ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಈ ಹದಕ್ಕೆ ಬರಬೇಕದು. ನಾವು ತಟ್ಟೆಗೆ ಹಾಕುವಾಗ ಅದು ನೀಟಾಗಿ ಬಿಡ್ಕೊಂಡು ಒಂದು ಸೈಡ್ ಆಗಿರಬೇಕು. ಈಗ ಸ್ವಲ್ಪ ತಣ್ಣದ ಮೇಲೆ ಅದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಯಾವುದಾದ್ರೂ ಪಾತ್ರೆ ಸಹಾಯದಿಂದ ಅದನ್ನು ಈ ರೀತಿ ಪ್ರೆಸ್ ಮಾಡಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟ್ ಅಂತೂ ಸಖತ್ತಾಗಿರುತ್ತೆ. ಮಾಡಲಿಕ್ಕೂ ಕೂಡ ತುಂಬ ಸುಲಭ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ನಾನು ಇಲ್ಲಿ ಸ್ವಲ್ಪ ತಣ್ಣದ ಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆ ಕಟ್ ಮಾಡ್ಕೊಳ್ಳೋಕ್ಕೂ ಈಸಿ. ನಾನಿಲ್ಲಿ ಇದನ್ನು ರೌಂಡಾಗಿ ಕೂಡ ಲಡ್ಡು ಥರನೂ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ವೀಟ್ ಥರನೂ ಮಾಡ್ಕೊಂಡಿದ್ದೀನಿ. ಈ ಥರ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.